ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಪ್ರಮುಖ ಘಟ್ಟದಲ್ಲಿ ಈಗ ದೊಡ್ಡದೊಂದು ಸುದ್ದಿ ಹೊರಗಡೆ ಬಂದಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಹೊರಗಡೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಇತ್ತು. ಬಿಗ್ ಬಾಸ್ ಮನೆಯಿಂದ ಈ ವಾರ ಇಬ್ಬರು ಹೋದರೆ ಅಲ್ಲಿಗೆ ಮನೆಯಲ್ಲಿ 7 ಮಂದಿ ಉಳಿತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ 9 ಮಂದಿ ಬಿಗ್ ಬಾಸ್ ಮನೆಯಲ್ಲಿದ್ದಾರಲ್ಲ, ಅವರಲ್ಲಿ ಇಬ್ಬರು ಹೋದಾಗ 7 ಮಂದಿ ಉಳಿತಾರೆ. ಆಗ ಮತ್ತೆ ಇಬ್ಬರನ್ನು ಕಳಿಸಿದ್ರೆ 5 ಮಂದಿ ಆಗ್ತದೆ. 5 ಮಂದಿ ಮುಂದೆ ಫೈನಲ್ಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಇತ್ತು. ಆದರೆ ಇಲ್ಲಿ ಮತ್ತೆ ಬಿಗ್ ಬಾಸ್ ಮನೆಯ ಟೀಮು ಬೇರೆಯದೇ ಲೆಕ್ಕಾಚಾರವನ್ನು ಹಾಕಿಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ದಟ್ಟು ಈಗ ಡಬಲ್ ಎಲಿಮಿನೇಷನ್ನ ಬದಲು ಸಿಂಗಲ್ ಎಲಿಮಿನೇಷನನ್ನು ಈ ವಾರ ಮಾಡಲಾಗಿದೆ, ಈ ಪ್ರಮುಖ ಘಟ್ಟದಲ್ಲಿ ಮಾಡಲಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈ ಮೂಲಕ 100 ದಿನಗಳಿಗೂ ಕಾಲ ಹೆಚ್ಚು ಇದ್ದು ಬಿಗ್ ಬಾಸ್ ಮನೆಯಿಂದ ಈಗ ಹೊರಗಡೆ ಹೋಗಿರುವಂಥ ಆ ಸ್ಪರ್ಧಿ ಯಾರು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡ್ತಿದೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಆಟ ಈಗ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಮತ್ತು ಹೆಚ್ಚೆಚ್ಚು ವೀಕ್ಷಕರನ್ನು ಕೂಡ ಸೆಳೀತಾ ಇದೆ. ಕಾರಣ ಬಿಗ್ ಬಾಸ್ ಮನೆಯ ಆಟ ಇನ್ನೇನು ಹೆಚ್ಚು ದಿನಗಳು ಬಾಕಿ ಇಲ್ಲ. ಇನ್ನು 2 ವಾರಕ್ಕೆ ಬಿಗ್ ಬಾಸ್ ಈ ಸೀಸನ್ 11 ಮುಗಿದು ಹೋಗ್ತದೆ. ಈಗಾಗಲೇ ಮತ್ತೊಂದು ವೀಕೆಂಡ್ ಕೂಡ ಬಂದಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಮತ್ತೊಂದು ಎಲಿಮಿನೇಷನ್ ಕೂಡ ಆಗಿದೆ. 9 ಜನ ಸ್ಪರ್ಧಿಗಳಲ್ಲಿ ಈಗಾಗಲೇ ಹನುಮಂತ ಫಿನಾಲೆ ಟಿಕೆಟನ್ನು ಪಡ್ಕೊಂಡು ಫೈನಲ್ಗೆ ಹೋಗಿದ್ರೆ, ಇನ್ನು ಉಳಿದಂತಹ 8 ಜನರಲ್ಲಿ ಈ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಹೊರಗಡೆ ಹೋಗಿದ್ದು ಯಾರು ಅನ್ನೋದು ಈಗ ಭಾರಿ ಕುತೂಹಲ ಇತ್ತು. ಯಾರು ಹೋಗ್ತಾರೆ ಏನು ಅಂತೇಳಿ. ಯಾಕಂದರೆ ಇಷ್ಟು ವಾರದ ಆಟ ಒಂಥರ, ಈ ವಾರದ ಆಟವೇ ಮತ್ತೊಂದು ಥರ ಇತ್ತು. ಈ ವಾರ ಬಹುತೇಕ ಎಲ್ಲ ಸ್ಪರ್ಧಿಗಳು ಕೂಡ ಮೈಚಳಿಯನ್ನು ಬಿಟ್ಟು ಆಟ ಆಡಿದ್ದಾರೆ. 9ಕ್ಕೆ 9 ಜನ ಸ್ಪರ್ಧಿಗಳು ಕೂಡ ಟಿಕೆಟು ಫಿನಾಲೆ ಪಾಸನ್ನು ಪಡಿಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಬೇರೆಯವರು ಎಲ್ಲರಿಗೂ ಕೂಡ ಅದೃಷ್ಟ ಕೈ ಹಿಡಿಲಿಲ್ಲ ಮತ್ತು ಹನುಮಂತನ ಅದೃಷ್ಟದ ಮುಂದೆ ಇವರು ಯಾರ ಅದೃಷ್ಟವೂ ಕೂಡ ಕೆಲಸ ಮಾಡಲಿಲ್ಲ. ಸೊ ದಟ್ ಹನುಮಂತನಿಗೆ ಈ ಫಿನಾಲೆ ಟಿಕೆಟ್ ಸಿಕ್ತು. ಅಲ್ಲಿಗೆ ಹನುಮಂತ ಇನ್ನೆರಡು ವಾರವೂ ಕೂಡ ಸೇಫು. ಈ ಮುಂದಿನ ವಾರವೂ ಕೂಡ ಹೋಗೋದಿಲ್ಲ, ಅದರ ನೆಕ್ಸ್ಟ್ ವೀಕು ಕೂಡ ಹೋಗೋದಿಲ್ಲ. ನೇರವಾಗಿ ಫಿನಾಲೆಗೆ ಹೋಗೋದರಲ್ಲಿ ಡೌಟ್ ಇಲ್ಲ. ಫಿನಾಲೆಗೆ ಇನ್ನೊಂದು ವಾರ ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ಮನೆಯೊಳಗೆ ಇರುವಂಥ 9 ಜನರಲ್ಲಿ ಹಾಗಾದರೆ ಈ ವಾರ ಇಬ್ಬರು ಹೋಗ್ತಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇತ್ತು. ಡಬಲ್ ಎಲಿಮಿನೇಷನ್ ಈ ಹಂತದಲ್ಲಿ ಇರುತ್ತೆ ಅನ್ನೋದು ಬಹುಶಃ ಈ ಹಿಂದಿನ ಸೀಸನ್ನಿಂದನೂ ಕೂಡ ಅಥವಾ ಈ ಹಿಂದೆ ಇದ್ದಂಥ 2 ಸೀಸನ್ನಲ್ಲೂ ಕೂಡ ಗೊತ್ತಾಗಿತ್ತು. ಸೊ ದಟ್ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಡಬಲ್ ಎಲಿಮಿನೇಷನ್ ಮಾಡಲಾಗಲಿಲ್ಲ. ಸಿಂಗಲ್ ಎಲಿಮಿನೇಷನನ್ನು ಮಾಡೋದ್ರ ಮೂಲಕ ಒಬ್ಬರನ್ನು ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಅಲ್ಲಿಗೆ ಒಂದಂತೂ ಸುಳ್ಳಾಯಿತು. ಏನು, ಡಬಲ್ ಎಲಿಮಿನೇಷನ್ ಅನ್ನೋದು ಸುಳ್ಳಾಗಿದೆ, ಸಿಂಗಲ್ ಎಲಿಮಿನೇಷನ್ ಅನ್ನೋದು ಆಗಿದೆ. ಒಬ್ಬರು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡೆದಾಗಿದೆ. ಈಗಾಗಲೇ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆಯೂ ಕೂಡ ಸಿಕ್ಕಿದೆ. ಕಿಚ್ಚನ ಚಪ್ಪಾಳೆ ಮೋಕ್ಷಿತ ಅವರಿಗೆ ಸಿಕ್ಕಿದೆ ಅನ್ನುವಂತಹ ಇನ್ಫಾರ್ಮೇಷನ್ಸ್ ಇದೆ. ಬಟ್ ಮೋಕ್ಷಿತಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿರೋದು ಎಷ್ಟು ಸರಿ ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಅನಲೈಸ್ ಮಾಡಿಕೊಳ್ಬೇಕಾಗ್ತದೆ. ವೆಲ್ ಆ್ಯಂಡ್ ಗುಡ್, ಈ ವಾರ ಆಟ ಆಡಿದ್ದಾರೆ, ಮೈಚಳಿಯನ್ನು ಬಿಟ್ಟು ಆಟ ಆಡಿದ್ದಾರೆ, ಎಲ್ಲದೂ ಕೂಡ ಕರೆಕ್ಟ್. ಬಟ್ ನೀರಿನ ಟಾಸ್ಕ್ನಲ್ಲಿ ಆಕೆ ಮಾಡಿರುವಂಥ ಮೋಸದ ಬಗ್ಗೆ ಕಿಚ್ಚ ಸುದೀಪಿಗೆ ಅರಿವಿಗೆ ಬರಲಿಲ್ವಾ? ಝೂಮ್ ಹಾಕಿ ನೋಡುವಂಥ ಕಿಚ್ಚ ಸುದೀಪು ಈ ಮೋಕ್ಷಿತ ಮಾಡಿದಂಥ ತಪ್ಪನ್ನು ಝೂಮ್ ಹಾಕಿ ನೋಡಲಿಲ್ವಾ ಅನ್ನುವಂಥದ್ದು ಕೂಡ ಈಗಿರುವಂಥ ಪ್ರಶ್ನೆ. ಈಗಾಗಲೇ ಭಾನುವಾರದ ಎಪಿಸೋಡ್ ಚಿತ್ರೀಕರಣ ಮುಕ್ತವಾಗಿದೆ. ಈ ವಾರ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಈ ವಾರ ಎಲಿಮಿನೇಟ್ ಆಗಬೇಕು ಅಂತ ಹೇಳಿಬಿಟ್ಟು ಮೊದಲಿನಿಂದನೂ ಕೂಡ ಸಾಕಷ್ಟು ಜನ ವೀಕ್ಷಕರು ಬಯಸಿದ್ರು. ಈಕೆ ಈ ಹಿಂದೆನೇ ಹೋಗಬೇಕಾಗಿತ್ತು, ಬಟ್ ಕೊನೆಗೂ ಕೂಡ ಹೋಗಿದ್ದಾಳೆ. ಆ ಸ್ಪರ್ಧಿ ಬೇರೆ ಯಾರಲ್ಲ, ಅದೇ ಚೈತ್ರ ಕುಂದಾಪುರ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಮಾತಿನ ಮಲ್ಲಿ ಮತ್ತು ಹೊರಗಡೆ ಪುಂಖಾನುಪುಂಖವಾಗಿ ಪುಂಗುವಂತಹ ಚೈತ್ರ ಕುಂದಾಪುರ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅದು ಕೂಡ ರೋಚಕ ಘಟ್ಟ ಮತ್ತು ಮಹತ್ವದ ಘಟ್ಟದಲ್ಲಿ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದು ಸಹಜವಾಗಿ ಸಾಕಷ್ಟು ಜನರಿಗೆ ಕುತೂಹಲ ಮೂಡಿಸಿದೆ. ಜೊತೆಗೆ ಈ ಹಂತದಲ್ಲಿ ಚೈತ್ರ ಕುಂದಾಪುರ ಈ ವಾರ ಆಟ ಆಡಿರೋದಕ್ಕೂ ಮತ್ತು ಈ ಹಿಂದೆ ಆಟ ಆಡಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಚೈತ್ರ ಕುಂದಾಪುರ ಈ ವಾರ ಅತ್ಯುತ್ತಮವಾಗಿ ಆಟ ಆಡಿದ್ದಾರೆ. ಎಲ್ಲ ಟಾಸ್ಕ್ನಲ್ಲೂ ಕೂಡ ಭಾಗವಹಿಸಿದ್ದಾರೆ, ಉತ್ತಮವಾಗಿ ಸ್ಪರ್ಧಿಸಿದ್ದಾರೆ, ಕಾಂಪಿಟೇಟರ್ ಆಗಿದ್ದಾರೆ. ಹಾಗಿದ್ದರೂ ಕೂಡ ಈ ವಾರ ಯಾಕೆ ಚೈತ್ರ ಕುಂದಾಪುರನನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ರು ಅನ್ನುವಂಥ ಪ್ರಶ್ನೆಯನ್ನು ಒಂದಷ್ಟು ಜನ ಈಗ ಕಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಯನ್ನು ಮಾಡಿ ಕೇಳ್ತಾ ಇದ್ದಾರೆ. ಬಟ್
ಸಹಜ. ಒಬ್ಬರು ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಹೋಗಲೇಬೇಕಾಗುತ್ತೆ. ಅದರಲ್ಲೂ ಕೂಡ ಮೋಕ್ಷಿತಾ ಪೈ ಈ ವಾರ ಈ ಡೇಂಜರ್ ಝೋನಲ್ಲಿ ಮತ್ತೆ ಚೈತ್ರ ಜೊತೆಗೆ ಇದ್ದಿತ್ತು. ಚೈತ್ರ ಮತ್ತು ಈ ಮೋಕ್ಷಿತಾ ಪೈ ಇಬ್ಬರು ಕೂಡ ಡೇಂಜರ್ ಝೋನಲ್ಲಿ ಇದ್ದಿದ್ದರಿಂದ ಇವರಿಬ್ಬರಲ್ಲಿ ಕಂಪೇರಿಟಿವ್ಲಿ ಯಾರನ್ನು ತೆಗೆದುಕೊಳ್ಳೋದು ಅಂತ ಹೇಳಿ ನೋಡಿದಾಗ ಮೋಕ್ಷಿತಾಗೆ ಕಂಪೇರ್ ಮಾಡಿದರೆ ಚೈತ್ರ ಕುಂದಾಪುರ ಸಿಕ್ಕಾಬಟ್ಟೆ ಡೌನ್ಫಾಲ್ ಇದ್ದಾರೆ. ಸೊ ದಟ್ ಮೋಕ್ಷಿತಾ ಸೇಫ್ ಆಗ್ತಾರೆ, ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಈ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಸಮಯ ಇದ್ದಿದ್ದೇ ಬೇರೆ ರೀತಿ, ಈ ವಾರ ಇದ್ದಿದ್ದೇ ಬೇರೆ ರೀತಿ. ಆದರೆ ಈ ವಾರವೇ ಚೈತ್ರ ಕುಂದಾಪುರ ಹೊರಗಡೆ ಬಂದಿರೋದು ಬಹುಶಃ ಚೈತ್ರಗೂ ಕೂಡ ಬೇಸರ ಆಗಿರುತ್ತೆ. ಕೆಲವೊಂದಷ್ಟು ಚೈತ್ರ ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿದ್ರೂ ಕೂಡ ತಪ್ಪೇನಿಲ್ಲ. ಹಾಗೆ ನೋಡಿದ್ರೆ ಚೈತ್ರ ಕುಂದಾಪುರ ಈ ಆಟವನ್ನು ಈ ಹಿಂದಿನ ವಾರವೇ ಆಟವಾಡಿದ್ದಿದ್ರೆ ಪ್ರತಿ ವಾರವೂ ಕೂಡ ಇನ್ನು ಮುಂದೆ ನನ್ನ ಆಟ ಬದಲಾಗ್ತದೆ ಅಂತೇಳಿ ಹೇಳ್ತಾ ಬಂದಂಥ ಚೈತ್ರ ಕುಂದಾಪುರ ಕೊನೆಗೆ ಆಟವನ್ನು ಬದಲಾಯಿಸಿದ್ರು. ಆಟ ಬದಲಾಯಿಸಿದಂಥ ವಾರವೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು. ಏನೇ ಆದರೂ ಕೂಡ ಚೈತ್ರ ಕುಂದಾಪುರ ಆಟ ಮುಗಿದಿದೆ. ಇನ್ನು ಮುಂದೆ ಇರುವಂಥದ್ದು ಈ ಎಲಿಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತೇಳಿ. ಅಂದರೆ ಮುಂದಿನ ಎಲಿಮಿನೇಷನ್ ಇದೆಯಲ್ಲ, ಈ ರೋಚಕ ಘಟ್ಟ, ಇನ್ನು 2 ವಾರದ ಆಟದಲ್ಲಿ ರೋಚಕ ಘಟ್ಟದಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ. ಮಿಡ್ ವೀಕ್ ಎಲಿಮಿನೇಷನ್ ಕಳೆದ ವಾರವೂ ಕೂಡ ಆಗಲಿಲ್ಲ, ಮುಂದಿನ ವಾರ ಆಗಲೇಬೇಕಾಗುತ್ತೆ. ಮಿಡ್ ವೀಕ್ ಎಲಿಮಿನೇಷನ್ ಮೂಲಕ ಹೊರಗಡೆ ಬರೋದು ಯಾರು, ಎಂಡ್ ಆಫ್ ದಿ ವೀಕಿಗೆ ಹೊರಗಡೆ ಬರೋದು ಯಾರು, ಇದು ಈಗ ಇರುವಂಥ ಪ್ರಶ್ನೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಚೈತ್ರ ಕುಂದಾಪುರ ಎಲಿಮಿನೇಟ್ ಆಗಿರೋದ್ರ ಬಗ್ಗೆ? ಜೊತೆಗೆ ಮುಂದಿನ ವಾರ ಮಿಡ್ ವೀಕ್ನಲ್ಲಿ ಯಾರು ಹೊರಗಡೆ ಬರಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ? ಈ ಎರಡೂ ಪ್ರಶ್ನೆಗೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.